ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಹಾರದಲ್ಲಿ ಜನ ಯಾರಿಗೆ ಜೈ ಎಂದಿದ್ದಾರೆ ಅನ್ನುವಂಥದ್ದು ನಿನ್ನೆ ಗೊತ್ತಾಯ್ತು. ಆ ರಿಸಲ್ಟ್ ಅಂತೂ ಅಭೂತಪೂರ್ವವಾಗಿತ್ತು NDA ಪಾಲಿಗೆ. 15 ವರ್ಷಗಳ ಬಳಿಕ ಮತ್ತೊಮ್ಮೆ ದಾಖಲೆಯನ್ನು ಬರೆದಿರುವಂಥದ್ದು NDA. ಯಾಕೆಂದ್ರೆ ನಿನ್ನೆಯ 243 ಸೀಟುಗಳ ಪೈಕಿ 80ರಷ್ಟು ಸೀಟು NDA ಪಾಲಾಗಿದೆ. ಇವನ್ ಈ ಒಂದು ರಿಸಲ್ಟ್ ಅನ್ನ ಬಿಜೆಪಿ ನಾಯಕರು, JDU ನಾಯಕರೇ ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬಿಹಾರದ ಜನ NDA ಒಕ್ಕೂಟದ ಕೈ ಹಿಡಿದಿರುವಂಥದ್ದು. ಈ ಸಂದರ್ಭದಲ್ಲಿ NDA ಒಕ್ಕೂಟ ಅತಿ ಹೆಚ್ಚಿನ ಸ್ಥಾನಗಳನ್ನ ಗೆದ್ದಿದ್ದರೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಇದೆ. ಆ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಮತಗಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತಗಳಿಕೆಯಲ್ಲಿ 2020ರ ಸಂದರ್ಭದಲ್ಲೂ ಕೂಡ ರಾಷ್ಟ್ರೀಯ ಜನತಾದಳ ಅರ್ಥಾತ್ RJDನೇ ನಂಬರ್ 1 ಇತ್ತು. ಕಳೆದ ಬಾರಿನೂ ಕೂಡ ಹತ್ತತ್ರ 23%ಗಿಂತ ಹೆಚ್ಚಿನ ಮತಗಳಿಕೆ ಪ್ರಮಾಣವನ್ನ ಪಡೆದುಕೊಂಡಿತ್ತು RJD. ಈ ಬಾರಿನೂ ಕೂಡ ಅತಿ ಹೆಚ್ಚು ಸ್ಥಾನಗಳನ್ನ ಬಿಜೆಪಿ ಪಡೆದುಕೊಂಡಿದ್ದರೂ ಕೂಡ ಅಂದ್ರೆ 89 ಸ್ಥಾನಗಳನ್ನ ಬಿಜೆಪಿ ಪಡ್ಕೊಂಡಿದೆ, 85 ಸ್ಥಾನಗಳನ್ನ JDU ಪಡ್ಕೊಂಡಿರುವಂಥದ್ದು, LJP 19 ಸ್ಥಾನ ಮತ್ತು ಒಂದ್ ಕಡೆ RJD 25 ಸ್ಥಾನ, ಕಾಂಗ್ರೆಸ್ 6 ಸ್ಥಾನವನ್ನ ಪಡ್ಕೊಂಡಿದೆ. ಆದ್ರೆ ಮತಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ RJDನೇ ನಂಬರ್ 1. ಸೀಟಿನ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಬಿಜೆಪಿ ನಂಬರ್ 1 ಇರಬಹುದು. ಆದ್ರೆ ಅತಿ ಹೆಚ್ಚು ವೋಟ್ ಹೋಗಿರುವಂಥದ್ದು, ಅತಿ ಹೆಚ್ಚು ಜನ ವೋಟ್ ಅನ್ನ ಹಾಕಿರುವಂಥದ್ದು ಯಾವ ಪಕ್ಷಕ್ಕೆ ಅಂದ್ರೆ ನೀವು ನಂಬಲ್ಲ, ಅದು RJD ಪಕ್ಷಕ್ಕೆ. 2025ರ ಎಲೆಕ್ಷನ್ ಸಂದರ್ಭದಲ್ಲಿ ಕಳೆದ ಬಾರಿಯಷ್ಟೇ ಮತ ಪ್ರಮಾಣವನ್ನ ಉಳಿಸ್ಕೊಂಡಿರುವಂಥದ್ದು RJD. 23%ವರೆಗೂ ಮತವನ್ನ ಪಡ್ಕೊಂಡಿದೆ RJD. ಆದರೆ ಸೀಟಿನ ವಿಚಾರದಲ್ಲಿ ಮಾತ್ರ ಖೋತ ಹೊಡೆದಿರುವಂಥದ್ದು. ಮತ ಸಿಕ್ಕಿದೆ, ಆದರೆ ಸೀಟ್ಗಳು ಮಾತ್ರ ಸಿಗ್ಲಿಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಈ ಬಾರಿ ವೋಟ್ ಸಿಕ್ಕಿರುವಂಥದ್ದು ಅನ್ನುವಂಥದ್ದು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪರ್ಸೆಂಟೇಜ್ ಲೆಕ್ಕದಲ್ಲಿ RJD 22.99%, ಅಂದ್ರೆ 23% ಅಷ್ಟು ವೋಟ್ ಅನ್ನ ಪಡ್ಕೊಂಡಿರುವಂಥದ್ದು. ಕಳೆದ ಬಾರಿ RJD 23.1% ಅಷ್ಟು ವೋಟ್ ಅನ್ನ ಪಡ್ಕೊಂಡು 75 ಸೀಟನ್ನ ಗೆದ್ದಿತ್ತು. ಆದ್ರೆ ಈ ಬಾರಿ 23% ಅಷ್ಟೇ ಮತ ಪ್ರಮಾಣವನ್ನ ಪಡ್ಕೊಂಡಿದೆ. ಆದರೆ ಬರೀ 25 ಸೀಟಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು. ಇನ್ನು ಬಿಜೆಪಿ ಎಷ್ಟಿತ್ತು, ಈ ಬಾರಿ ಎಷ್ಟಿತ್ತು? 2020ರ ಸಂದರ್ಭದಲ್ಲಿ ಬಿಜೆಪಿ 19.5% ಅಷ್ಟು ವೋಟ್ ಅನ್ನ ಪಡ್ಕೊಂಡಿತ್ತು. ಸೀಟ್ ಎಷ್ಟಿತ್ತಪ್ಪ ಅಂದ್ರೆ 74 ಸೀಟನ್ನ ಗೆದ್ದಿದ್ರು. ಇನ್ನು ಬಿಜೆಪಿ ಈ ಬಾರಿ 20.07% ಅಷ್ಟು ಮತವನ್ನ ಪಡ್ಕೊಂಡಿದೆ. ಅತಿ ಹೆಚ್ಚು ಸೀಟನ್ನ ಪಡೆದುಕೊಂಡಿದ್ದರೂ ಕೂಡ ಮತ ಪ್ರಮಾಣ 20.07ರಷ್ಟಿದ್ರು ಕೂಡ ಕಳೆದ ಬಾರಿ 19.5% ಅಂದ್ರೆ 0.5% ಜಾಸ್ತಿ ಆಗಿದೆ. ಇಷ್ಟಿದ್ದರೂ ಸೀಟಿನ ಲೆಕ್ಕ ಮಾತ್ರ 89ರಷ್ಟು ರೀಚ್ ಆಗಿರುವಂಥದ್ದು. 89 ಸೀಟ್ಗಳನ್ನ ಗೆದ್ದಿದ್ದರು. ಕಳೆದ ಬಾರಿ 74 ಸೀಟನ್ನ ಗೆದ್ದಿರುವಂಥದ್ದು. ಇನ್ನು JDU ವಿಚಾರಕ್ಕೆ ಬರೋದಾದ್ರೆ JDU ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಿದೆ ಅಂದ್ರೆ 19.28%. ಇನ್ನು ಕಳೆದ ಬಾರಿ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಇತ್ತು JDUಗೆ ಅಂದ್ರೆ 15.4% ಇತ್ತು. ಕಳೆದ ಬಾರಿ JDUನ ಸೀಟ್ಗಳು 43 ಅಷ್ಟೇ ಇದ್ದಿದ್ದು. ಈ ಬಾರಿ 85 ಸೀಟ್ಗಳನ್ನ ಗೆದ್ದಿದ್ದಾರೆ. ನಿತೀಶ್ ಕುಮಾರ್ ಅವರ ಬಣದ ಶಾಸಕರುಗಳು ಈ ಬಾರಿ 85 ಜನ ಆಯ್ಕೆ ಆಗಿರುವಂಥದ್ದು. ಮತ ಪ್ರಮಾಣದಲ್ಲಿ 4% ಜಾಸ್ತಿನೇ ಬಂದಿರುವಂಥದ್ದು. ಸೊ ಹೀಗಾಗಿ ಅಲ್ಲಿ ಸೀಟ್ಗಳು ಕೂಡ ಜಾಸ್ತಿ ಆಗಿದೆ. ಆದ್ರೆ RJDಗೆ ಎಲ್ಲೂ ಹೊಡೆತ ಕೊಟ್ಟಿಲ್ಲ. ಹಂಗಿದ್ದರೂ ಕೂಡ ಮತ ಪ್ರಮಾಣ ಸೇಮ್ ಇದ್ರೂ ಕೂಡ 50 ಸೀಟನ್ನ ಕಳ್ಕೊಳ್ಳುವ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಎಷ್ಟು ಕಳೆದ ಬಾರಿ ಪಡ್ಕೊಂಡಿತ್ತು, ಈ ಬಾರಿ ಪಡ್ಕೊಂಡಿತ್ತು ಅನ್ನುವಂತ ನೋಡಿದಾದ್ರೆ ಕಾಂಗ್ರೆಸ್ ಈ ಬಾರಿ 8.72ರಷ್ಟು ಮತವನ್ನ ಪಡ್ಕೊಂಡಿರುವಂಥದ್ದು. ಕಳೆದ ಬಾರಿ 9.5% ಅಷ್ಟು ಮತವನ್ನ ಪಡ್ಕೊಂಡಿದ್ರು. ಹತ್ತತ್ರ ಇಲ್ಲಿ 0.8% ಅಷ್ಟು ಕಡಿಮೆ ಆಗಿದೆ. ಆದ್ರೆ ಕಳೆದ ಬಾರಿ 19 ಸೀಟನ್ನ ಗೆದ್ದಿದ್ದಂತ ಕಾಂಗ್ರೆಸ್ ಈ ಬಾರಿ ಗೆದ್ದಿರುವಂಥದ್ದು ಕೇವಲ 13 ಸೀಟ್ಗಳು ಕೋತ ಆಗಿದೆ. ಇನ್ನು LJP ಪಕ್ಷ ಇದೆಯಲ್ಲ, ಚಿರಾಗ್ ಪಾಸ್ವಾನ್ ನೇತೃತ್ವದ LJP ಪಕ್ಷ ಇದೆಯಲ್ಲ, ಈ ಬಾರಿ ಕಮಾಲ್ ಮಾಡಿದೆ. ಆದ್ರೆ ಅವರು RJDಗೆಲ್ಲ ಕಂಪೇರ್ ಮಾಡಂಗಿಲ್ಲ. ಆ ಲೆವೆಲ್ಗೆ ಕಡಿಮೆ ಮತ ಪ್ರಮಾಣ ಇರುವಂಥದ್ದು. RJD 23% ಇದ್ರೆ ಇವರಿಗೆ ಈ ಬಾರಿ ಸಿಕ್ಕಿರುವಂಥದ್ದು 4.98% ಅಷ್ಟು ಅಷ್ಟೇ ವೋಟ್ ಸಿಕ್ಕಿರುವಂಥದ್ದು. ಆದರೆ ಅವರು ಪಡೆದುಕೊಂಡಿರುವಂಥ ಸೀಟ್ ಇದೆಯಲ್ಲ 19. ಇಲ್ಲಿ RJD 23% ಪಡ್ಕೊಂಡಿದ್ರು ಕೂಡ ಪಡ್ಕೊಂಡಿರುವಂಥ ಸೀಟ್ ಎಷ್ಟು 25 ಅಷ್ಟೇ. ಕಾಂಗ್ರೆಸ್ಗಿನ್ನ ಕಡಿಮೆ LJP ಪಡ್ಕೊಂಡಿರುವಂಥ ಮತಗಳಿಕೆಯ ಪ್ರಮಾಣ. ಆದರೆ ಸೀಟಿನ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಅವ್ರಿಗಿನ್ನ ಟ್ರಿಬಲ್ ಜಾಸ್ತಿ ಇರುವಂಥದ್ದು LJP. ಸೊ ಈ ರೀತಿಯಾಗಿ ಮತಗಳಿಕೆ ಆಗಿದೆ. RJD
ಸೋತರೂ ಕೂಡ ಒಂದು ಭರವಸೆ ಇದೆ, ಜನ ನಮ್ಮನ್ನು ಕೈ ಬಿಟ್ಟು ಹೋಗಿಲ್ಲ ಅಂತ. ಈ ವೋಟಿಂಗ್ ಪರ್ಸೆಂಟೇಜ್ ಯಾವ ರೀತಿಯಾಗಿ ಬೇಕಾದ್ರೂ ಒಂದೊಂದು ಕ್ಷೇತ್ರದಲ್ಲೂ ವೇರಿ ಆಗುತ್ತೆ. ಬಿಕಾಸ್ ಕೆಲವೊಂದು ಕ್ಷೇತ್ರಗಳಲ್ಲಿ 50,000 ಲೀಡಲ್ಲಿ ಗೆದ್ದಿರ್ತಾರೆ, ಕೆಲವೊಂದು ಕ್ಷೇತ್ರಗಳಲ್ಲಿ ಇವರಿಗೆ ಮತ ಕಡಿಮೆ ಬಂದಿರುತ್ತೆ, ಕೆಲವೊಂದು ಕ್ಷೇತ್ರಗಳಲ್ಲಿ ಜಾಸ್ತಿ ಬಂದಿರುತ್ತೆ. ಆ ರೀತಿಯಾದಂಥ ಕಂಪ್ಯಾರಿಸನ್ ಮಾಡಿದಂಥ ಸಂದರ್ಭದಲ್ಲಿ ಈ ವೋಟಿಂಗ್ ಪರ್ಸೆಂಟೇಜ್ ಅನ್ನುವಂಥದ್ದು ವೇರಿ ಆಗ್ತಾ ಹೋಗುತ್ತೆ, ಒಂದೊಂದು ಕ್ಷೇತ್ರಕ್ಕೂ ಕೂಡ ವೇರಿ ಆಗ್ತಾ ಹೋಗುತ್ತೆ. ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಬಿಜೆಪಿಯ ಭದ್ರಕೋಟೆ ಅಪ್ಪ, ಈಗ ದಕ್ಷಿಣ ಕನ್ನಡ ಅಂತ ತಗೊಳ್ಳೋಣ, ಬಿಜೆಪಿಯ ಭದ್ರಕೋಟೆ, ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಜೆಪಿ ಮತ ಬೀಳುತ್ತೆ, ಕಾಂಗ್ರೆಸ್ಗೆ ಕಡಿಮೆ ಬೀಳುತ್ತೆ ಅಂತ ಇಟ್ಕೊಳ್ಳೋಣ. ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈಕ್ವಲ್ ಬಿದ್ರೂ ಕೂಡ ಆ ವೋಟಿಂಗ್ ಪರ್ಸೆಂಟೇಜ್ ಅನ್ನುವಂಥದ್ದು ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಇರುವಂತ ಕಾರಣಕ್ಕೋಸ್ಕರ ಆ ಮತಗಳಿಕೆಯ ಪ್ರಮಾಣ ಜಾಸ್ತಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬರುತ್ತೆ. ಆ ರೀತಿಯಾಗಿ ಆಗಿರುವಂತ ಚಾನ್ಸಸ್ ಇರುತ್ತೆ. ಆದ್ರೂ ಕೂಡ ಈ ವೋಟಿಂಗ್ ಪ್ರಮಾಣ ಅನ್ನುವಂಥದ್ದು RJD ಒಂದು ಹೋಪ್ಸ್ ಅನ್ನ ಕೊಟ್ಟಿದೆ. ಜನ ನಮ್ಮನ್ನೇನು ಕೈ ಬಿಟ್ಟಿಲ್ಲ, ಆದ್ರೆ ಹೆಚ್ಚು ಕಮ್ಮಿ ಆಗಿರುವಂಥದ್ದು ಮತಗಳ ಅಂತರದಿಂದ, ಸೋಲುವಂತ ಅಂತರದಿಂದ ಅಂತ. ಸೊ ಈ ಒಂದು ಹೋಪ್ಸ್ ನಿಂದನಾದ್ರೂ ಈಗ ಪಕ್ಷವನ್ನ ಕಟ್ಕೊಂಡು ಹೋಗ್ಬೇಕಾಗಿದೆ. ಏನೇ ನಿರಾಸೆ ಆಗಿದ್ದರೂ ಕೂಡ, ಇದೆಲ್ಲ ಎಲೆಕ್ಷನ್ ಅಲ್ಲಿ ಕಾಮನ್ ಅನ್ಸಿದ್ರು ಕೂಡ ಎಷ್ಟು ಮಟ್ಟಿಗೆ ಮತ್ತೊಮ್ಮೆ ಫಿನಿಕ್ಸ್ ನಂತೆ ಎದ್ದು ಬರ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಬಿಕಾಸ್ 2010ರಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿಯನ್ನ RJD ಅವತ್ತು ಎದುರಿಸಿತ್ತು. ಹೀನಾಯದಲ್ಲಿ ಹೀನಾಯವಾಗಿ ಸೋಲನ್ನ ಕಂಡಿತ್ತು RJD. ಈಗ ಮತ್ತೊಮ್ಮೆ ಅದೇ ರೀತಿಯಾಗಿ ಸೋತಿರುವಂತ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಪಕ್ಷ ಕಟ್ಲಿಕ್ಕೆ ಆಗತ್ತಾ, ಯುವ ನಾಯಕನಾಗಿರುವಂತ ತೇಜಸ್ವಿ ಯಾದವ್ RJDಯನ್ನ ಮತ್ತಷ್ಟು ಗಟ್ಟಿಗೊಳಿಸ್ತಾರಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.